ಕಳ್ಳಿಗೆ ಬೆದರಿಸಿ ಸುಖ ಕಾಣುತ್ತಿದ್ದ ಯಜಮಾನ. ಈಕೆಯ ಹೆಸರು ಲಾಜು. ಈಕೆ ತುಂಬ ಚಿಂತೆಯಲ್ಲಿರುತ್ತಾಳೆ. ಆಕೆ ತನ್ನ ಕಸಿನ್ ಸಿಸ್ಟರ್ ಪುಲ್ವಾಳನ್ನು ಭೇಟಿ ಮಾಡುತ್ತಾಳೆ. ಪುಲ್ವಾ ಆಗ ತಾನೇ ಠಾಕೂರ್ ಮನೆಯಿಂದ ಕೆಲಸ ಮುಗಿಸಿಕೊಂಡು ಬಂದಿರುತ್ತಾಳೆ. ಆಗ ಲಾಜು ಖರ್ಚಿಗಾಗಿ ಹಣ ಕೇಳುತ್ತಾಳೆ. ಆಗ ಪುಲ್ವಾ ತಲೆ ಕೆಡಿಸಿಕೊಳ್ಳದೆ ಆಕೆಗೆ ಹಣ ಕೊಡುತ್ತಾಳೆ. ಇದೆಲ್ಲ ಹೇಗೆ ಸಿಕ್ಕಿತು ಎಂದು ಲಾಜು ಕೇಳುತ್ತಾಳೆ. ಆಗ ಪುಲ್ವಾ, ನಿಮ್ಮ ಬಾವಾಜಿ ದುಡಿಯೋದಿಲ್ಲ, ಆದರೆ ನಾನು ನನ್ನ ಖರ್ಚಿಗೆ ಹಣ ಮಾಡಿಕೊಳ್ಳುತ್ತೇನೆ. ಠಾಕೂರ್ ಸಾಹೇಬರ ಮನೆಯಲ್ಲಿ ಆಗಾಗ ನಾನು ಕಳ್ಳತನ ಮಾಡಿಕೊಳ್ಳುತ್ತೇನೆ. ಅವರು ಪ್ರತಿದಿನ ಮಧ್ಯಾಹ್ನದಿಂದ ಸಂಜೆವರೆಗೂ ಗಾಢ ನಿದ್ರೆಗೆ ಜಾರಿ ಬಿಡುತ್ತಾರೆ. ಆ ಸಮಯದಲ್ಲಿ ಅವರ ಅಲೆಮಾರಿ ಕೂಡ ಓಪನ್ ಇರುತ್ತದೆ. ಆದ್ದರಿಂದ ನಾನು ಈ ಜುಮುಕಿಯನ್ನು ಕೂಡ ಕದ್ದಿದ್ದೇನೆ ಎಂದು ತೋರಿಸುತ್ತಾಳೆ. ಜೊತೆಗೆ ಆಗಾಗ ಸ್ವಲ್ಪ ಹಣದ ನೋಟುಗಳನ್ನು ಕೂಡ ಎತ್ತಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಆಗ ಲಾಜು, ನೀನೇ ತುಂಬ ಅದೃಷ್ಟವಂತೆ ಎಂದು ಹೇಳುತ್ತಾಳೆ. ಆಗ ಪುಲ್ವಾ, ನೀನು ಕೂಡ ಅದೃಷ್ಟ ಪಡೆಯಬಹುದು, ನಾನು ಒಂದು ಐಡಿಯಾ ಮಾಡುತ್ತೇನೆ ಎಂದು ಠಾಕೂರ್ ಬಳಿ ಕರೆದುಕೊಂಡು ಬರುತ್ತಾಳೆ. ಆಗ ಪುಲ್ವಾ, ನಾನು 2 ದಿನ ಊರಿನಲ್ಲಿ ಇರುವುದಿಲ್ಲ ಸಾಹೇಬರೇ, ಅದಕ್ಕಾಗಿ ನನ್ನ ಬದಲು ಲಾಜು ಕೆಲಸ ಮಾಡುತ್ತಾಳೆ ಎಂದು ಹೇಳುತ್ತಾಳೆ. ಆಗ ಠಾಕೂರ್, ಈಕೆ ನಿಯತ್ತಾಗಿ ಇದ್ದಾಳೆ ತಾನೆ, ಹಾಗಾದರೆ ಮಾತ್ರ ಕೆಲಸಕ್ಕೆ ಸೇರಿಸು, ನನಗೆ ಮೋಸ ಮಾಡಿದರೆ ನಾನು ಸುಮ್ಮನೆ ಬಿಡೋದಿಲ್ಲ ಎಂದು ಹೇಳುತ್ತಾನೆ. ಆಗ ಸರಿ ಎಂದು ಇವರಿಬ್ಬರೂ ಒಪ್ಪಿಕೊಳ್ಳುತ್ತಾರೆ. ನಂತರ ಲಾಜು ಕೆಲಸ ಮಾಡಲು ಶುರು ಮಾಡುತ್ತಾಳೆ. ಆಕೆ ಕೆಲಸ ಮಾಡುವಾಗ ಕಿಟಕಿಯಿಂದ ನಿಂತು ಠಾಕೂರ್ ನೋಡಲು ಶುರು ಮಾಡುತ್ತಾನೆ. ಲಾಜು ತುಂಬ ಬ್ಯೂಟಿಫುಲ್ ಆಗಿರುವ ಗೃಹಿಣಿಯಾಗಿರುತ್ತಾಳೆ. ಅವಳ ದೇಹದ ಸೌಂದರ್ಯವನ್ನು ನೋಡುತ್ತಾ ಠಾಕೂರ್ ಆನಂದ ಅನುಭವಿಸುತ್ತಿರುತ್ತಾನೆ. ಆಗ ಠಾಕೂರ್, ಓ ನನಗೆ ನಿದ್ರೆ ಬರುತ್ತಿದೆ ಎಂದು ಹೇಳಿ ಮಲಗಿಬಿಡುತ್ತಾನೆ. ಅದೇ ಸಮಯಕ್ಕೆ ಕಾಯುತ್ತಿದ್ದ ಲಾಜು ಅವನ ರೂಮಿಗೆ ಬರುತ್ತಾಳೆ. ಮೆಲ್ಲನೆ ಅವನ ಓಪನ್ ಆಗಿದ್ದ ಅಲೆಮಾರಿಯಿಂದ ಜುಮುಕಿಗಳನ್ನು ಎತ್ತಿಕೊಂಡು ತನ್ನಲ್ಲಿ ಇಟ್ಟುಕೊಳ್ಳುತ್ತಾಳೆ. ಹಾಗೂ ಅಲ್ಲಿದ್ದ ಕ್ಯಾಶ್ ಅನ್ನು ನೋಡಿ ಅದನ್ನು ಕೂಡ ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಾಳೆ. ಅದೇ ಸಮಯಕ್ಕೆ ಎಚ್ಚರವಾಗಿ ಠಾಕೂರ್ ಬಂದು ಬಿಡುತ್ತಾನೆ. ನೀನು ಕಳ್ಳತನ ಮಾಡುತ್ತಿದ್ದುದನ್ನು ನಾನು ನೋಡಿಬಿಟ್ಟೆ, ಈಗಲೇ ಪೊಲೀಸರಿಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಹೆದರಿಕೊಂಡ ಲಾಜು ಜುಮುಕಿಯನ್ನು ವಾಪಸ್ ಕೊಟ್ಟು, ನನಗೆ ಇಷ್ಟವಾಯಿತು, ಅದಕ್ಕೆ ಎತ್ತಿಕೊಂಡಿದ್ದೆ ಸಾಹೇಬರೇ ಎಂದು ಹೇಳುತ್ತಾಳೆ. ಆಗ ಠಾಕೂರ್, ನೀನು ಇಷ್ಟಕ್ಕೆ ಸುಮ್ಮನಿರುವುದಿಲ್ಲ, ಬೇರೆ ಏನಾದರೂ ಕದ್ದಿರುತ್ತೀಯಾ, ಹೇಳುತ್ತೀಯೋ ಅಥವಾ ಪಂಚಾಯಿತಿ ಸೇರಿಸಲೋ ಎಂದು ಕೇಳುತ್ತಾನೆ. ಆಗ ಬಲವಂತವಾಗಿ ಠಾಕೂರ್ ಅವಳ ಮೈಯೆಲ್ಲ ಹುಡುಕಲು ಶುರು ಮಾಡುತ್ತಾನೆ. ಆಗ ಅವನಿಗೆ ನೋಟಿನ ಕಂತೆಗಳು ಕೂಡ ಸಿಕ್ಕಿ ಲಾಜು ಕೊಡುತ್ತಾಳೆ. ನಂತರ ಠಾಕೂರ್, ನಾನು ಈ ವಿಷಯವನ್ನು ಯಾರಿಗೂ ಹೇಳಬಾರದು ಎಂದರೆ ನೀನು ನನಗೆ ಸುಖ ಕೊಡಬೇಕು ಎಂದು ಹೇಳಿ ಅದೇ ಬೆಡ್ರೂಮಿನಲ್ಲಿ ಆಕೆಯ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಎಲ್ಲ ಮುಗಿದ ಮೇಲೆ ಠಾಕೂರ್ ಆಕೆಗೆ ಜುಮುಕಿಯನ್ನು ಕೊಡುತ್ತಾನೆ. ನೀನು ಈ ಜುಮುಕಿಯನ್ನು ಇಟ್ಟುಕೋ, ಆದರೆ ನಾನು ಹೇಳಿದಂತೆ ನೀನು ಮಾಡಬೇಕು. ನಿನಗೆ ಪುಲ್ವಾ ಯಾವ ರೀತಿ ಹೇಳಿದಳೋ ಅದೇ ರೀತಿ ನೀನು ಈ ಹಳ್ಳಿಯ ಹುಡುಗಿಯರು ಅಥವಾ ಗೃಹಿಣಿಯರಿಗೆ ಹೇಳಬೇಕು. ಅವರನ್ನು ನನ್ನ ಬಳಿಗೆ ಯಾವುದಾದರೂ ಒಂದು ರೀತಿ ಕರೆದುಕೊಂಡು ಬರಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಲಾಜು ಒಪ್ಪಿಕೊಳ್ಳುತ್ತಾಳೆ. ನಂತರ ಆಕೆ ಹೋಗುವಾಗ ಆ ಕ್ಯಾಶನ್ನು ಕೂಡ ಎತ್ತಿಕೊಂಡು ಹೋಗುತ್ತಾಳೆ. ಈಗ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಮೊದಲ ಬಾರಿಗೆ ಪುಲ್ವಾ ಅವನ ಅಲೆಮಾರಿಯಲ್ಲಿ ಜುಮುಕಿಯನ್ನು ಎತ್ತಿಕೊಂಡು ಹಣವನ್ನು ಕೂಡ ಕದಿಯುತ್ತಾಳೆ. ಆಗ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಆಗ ಠಾಕೂರ್ ಅದೇ ರೀತಿ ಕೇಳಿ ಜುಮುಕಿಯನ್ನು ವಾಪಸ್ ಪಡೆದು ಪಂಚಾಯಿತಿ ಸೇರಿಸುತ್ತೇನೆ ಎಂದು ಹೆದರಿಸಿ ಆಕೆಯಿಂದ ಕ್ಯಾಶನ್ನು ಕೂಡ ವಾಪಸ್ ಪಡೆಯುತ್ತಾನೆ. ನಂತರ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅದೇ ಬೆಡ್ ಮೇಲೆ ಆಕೆಯ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ಆಕೆಗೆ, ನೀನು ಈ ಹಳ್ಳಿ ಹುಡುಗಿಯರು ಅಥವಾ ಗೃಹಿಣಿಯರನ್ನು ನಾನು ಹೇಳಿದಂತೆ ಒಂದು ಸುಳ್ಳು ಹೇಳಿ ಕಳಿಸಬೇಕು. ಎಲ್ಲರ ಬಳಿ ಠಾಕೂರ್ ಸಾಹೇಬರು ಮಧ್ಯಾಹ್ನ 2ರಿಂದ 5 ಗಂಟೆಯವರೆಗೆ ಗಾಢ ನಿದ್ರೆಗೆ ಹೋಗುತ್ತಾರೆ. ಅವರ ಅಲೆಮಾರಿ ಕೂಡ ಓಪನ್ ಇರುತ್ತದೆ. ಜೊತೆಗೆ ಅವರ ಹೆಂಡತಿ ತೀರಿ ಹೋಗಿದ್ದಾರೆ ಹಾಗೂ ಮಕ್ಕಳು ಫಾರಿನ್ನಲ್ಲಿ ಇದ್ದಾರೆ. ಅವರಿಗೆ ಕದ್ದರು ಕೂಡ ಗೊತ್ತಾಗುವುದಿಲ್ಲ ಎಂದು ನೀನು ಸುಳ್ಳು ಹೇಳಬೇಕು. ಇಲ್ಲದಿದ್ದರೆ ನಿನ್ನನ್ನು ಅರೆಸ್ಟ್ ಮಾಡಿಸಿ ಬಿಡುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಪುಲ್ವಾ ಒಪ್ಪಿಕೊಂಡು ಅದನ್ನೇ ಲಾಜು ಮೇಲೆ ಕೂಡ ಪ್ರಯೋಗ ಮಾಡಿರುತ್ತಾಳೆ. ಸ್ವಲ್ಪ ದಿನಗಳ ನಂತರ ಠಾಕೂರ್ ಅವನ ಮನೆಯಲ್ಲೇ ಸತ್ತು ಬಿದ್ದಿರುತ್ತಾನೆ. ಆಗ ಪೊಲೀಸರು ಬಂದು ತನಿಖೆ ಶುರು ಮಾಡಿದಾಗ ಅಲ್ಲೇ ಇದ್ದ ರಾಮು, ನಾನೇ ಇವನನ್ನು ಕೊಂದಿದ್ದು, ನನ್ನ ಮಗಳ ಶೀಲಹರಣ ಮಾಡುತ್ತಿದ್ದ ಎಂದು ಹೇಳುತ್ತಾನೆ. ನಂತರ ನಡೆದ ಘಟನೆಯನ್ನು ವಿವರಿಸಲು ಶುರು ಮಾಡುತ್ತಾನೆ. ಅಂದು ರಾಮು ತನ್ನ ಅಳುತ್ತಿದ್ದ ಚಿಕ್ಕ ಮಗಳನ್ನು ಮಾತನಾಡಿಸುತ್ತಾನೆ. ಆಕೆ ತನ್ನ ಅಕ್ಕ ಪುಲ್ವಾ ಹಾಗೂ ಲಾಜು ಮಾತು ಕೇಳಿಕೊಂಡು ಠಾಕೂರ್ ಮನೆಗೆ ಹೋಗಿದ್ದಾಳೆ ಎಂದು ತಿಳಿಸುತ್ತಾಳೆ. ಕೋಪಗೊಂಡ ರಾಮು ಠಾಕೂರ್ ಮನೆ ಕಡೆ ಹೊರಡುತ್ತಾನೆ. ಇತ್ತ ಠಾಕೂರ್ ಪುಲ್ವಾ ಹಾಗೂ ಲಾಜುಗೆ ಮಾಡಿದ ರೀತಿಯೇ ಶೀಲಾಗೂ ಕೂಡ ಮಾಡುತ್ತಾ ಇರುತ್ತಾನೆ. ಆಕೆಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡಿ ಆಕೆ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ರಾಮು ಅವನ ಕತ್ತಿಗೆ ಟವೆಲ್ ಹಾಕಿ ಉಸಿರುಗಟ್ಟಿಸಿ ಅಲ್ಲೇ ಕೊಲೆ ಮಾಡುತ್ತಾನೆ. ನಂತರ ತನ್ನ ಮಗಳಿಗೂ ಕಪಾಳಕ್ಕೆ ಬಾರಿಸುತ್ತಾನೆ. ನೀನು ಹಣಕ್ಕಾಗಿ ಇಂತಹ ಕೆಲಸ ಮಾಡಲು ಬಂದಿದ್ದೀಯಾ ಎಂದು ಬೈಯುತ್ತಾನೆ. ಇದೆಲ್ಲವನ್ನು ಪೊಲೀಸರ ಮುಂದೆ ರಾಮು ಒಪ್ಪಿಕೊಳ್ಳುತ್ತಾನೆ. ಆಗ ಪೊಲೀಸರು ರಾಮುಗೆ ಬೈದು ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಶೀಲಾ ಕಣ್ಣೀರು ಹಾಕುತ್ತಾ ನಿಲ್ಲುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲ್ಟ್ರಾ ಮೂವಿ ವರ್ಲ್ಡ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಜುಮ್ಕಾ ಗಿರಾರೆ ಎಂದು ಹುಡುಕಿ ನೋಡಬಹುದು.